ಹಲವು ಪೀಳಿಗೆಗಳಿಗೆ ಬೆಳಕು ಕೊಟ್ಟ ಶಾಲೆಯನ್ನು ಸಂರಕ್ಷಿಸಲು ಹಳೆ ವಿದ್ಯಾರ್ಥಿಗಳ ಪಣ. ಈ ಶಾಲೆಯ ಕಟ್ಟಡ ಇನ್ನೂ ಗಟ್ಟಿಯಾಗಿದೆ. ಕರಿಹಲಗೆಗಳು ಹಾಗೆ ಕಪ್ಪಾಗಿ ಉಳಿದಿದೆ. ಕಲಾಮಂದಿರ ಇನ್ನೂ ನೇಪಥ್ಯಕ್ಕೆ ಸರಿದಿಲ್ಲ. ಸುತ್ತ ಹುಲ್ಲು ಬೆಳೆದರೂ ಧ್ವಜಸ್ತಂಭ ತಲೆ ಎತ್ತಿಯೇ ನಿಂತಿದೆ. ಆದರೆ ಕೊರತೆ ಒಂದೇ, ಕಳೆದ 7-8 ವರ್ಷಗಳಿಂದ ಇಲ್ಲಿ ಗಂಟೆಯ ಶಬ್ದವಿಲ್ಲ, ಮಕ್ಕಳ ಕುಣಿದಾಟವಿಲ್ಲ, ಶಿಕ್ಷಕರ ಓಡಾಟವಿಲ್ಲ, ಹೆತ್ತವರ ಸಂಭ್ರಮವಿಲ್ಲ. ಅಲ್ಲಿ ಈಗ ಉಳಿದಿರುವುದು ಮೌನವೊಂದೇ. ಇದು 1909ರಲ್ಲಿ ಸ್ಥಾಪನೆಯಾಗಿ ಹೆಚ್ಚು ಕಡಿಮೆ 110 ವರ್ಷಗಳ ಕಾಲ ಹಲವು ತಲೆಮಾರುಗಳಿಗೆ ಶಿಕ್ಷಣದ ಬೆಳಕನ್ನು ನೀಡಿದ ಬಂಟ್ವಾಳ ತಾಲೂಕು ಅರಳ ಗ್ರಾಮದ ಮೂಲರಪಟ್ನ ಸಮೀಪದ ಶ್ರೀ ಚಂದ್ರನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಕಥೆ. ಹಳ್ಳಿಯ ಮಕ್ಕಳಿಗೆ ವಿದ್ಯೆ ಸಿಗಬೇಕು ಎಂಬ ಏಕ ಕನಸಿನಿಂದ ಗುಮ್ಮಣ್ಣ ಶೆಟ್ಟಿ ಎಂಬುವರು ಶಾಲೆ ಹಾಗೂ ಛತ್ರವನ್ನ 1909ರಲ್ಲಿ ಇಲ್ಲಿ ಆರಂಭಿಸಿದ್ರು. ಬಳಿಕ ಅವರ ಪುತ್ರ ಧರ್ಮಪಾಲ ಶೆಟ್ಟಿ ಅವರು ಶಾಲೆಯನ್ನ ಮುನ್ನಡೆಸಿದ್ರು. ಹೀಗೆ ಮುಂದುವರೆದ ಶಾಲೆ ಕಳೆದ 7-8 ವರ್ಷದ ಹಿಂದಿನವರೆಗೂ ಯಶಸ್ವಿಯಾಗಿ ಇದೇ ಕುಟುಂಬದ ನೇತೃತ್ವದಲ್ಲಿ ಮುನ್ನಡೆಯುತ್ತಾ ಬಂದಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಶಾಲೆ ಬಾಗಿಲು ಹಾಕುವ ಪರಿಸ್ಥಿತಿಗೆ ಬರುವಂತಾಯಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿನ ಸುತ್ತಮುತ್ತ ಗ್ರಾಮೀಣ ಭಾಗದ ಬೇರೆ ಶಾಲೆಗಳೇ ಇರಲಿಲ್ಲ. ಅದೆಷ್ಟೋ ಕಿಲೋಮೀಟರ್ ದೂರದಿಂದ ಈ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ 100 ಇತ್ತು ಎಂಬುದನ್ನು ಹಿರಿಯರು ನೆನಪು ಮಾಡುತ್ತಾರೆ. ವಾಮದ ಪದವು ಕುರಿಯಾಳ, ಕೊಯ್ಲಾ, ರಾಯಿ, ಕುಪ್ಪೆ ಪದವು ಮಿಚಾರು, ಹೀಗೆ ನಾನಾ ಕಡೆಗಳಿಂದ ಮಕ್ಕಳು ಬರುತ್ತಿದ್ರು. ಶಾಲೆಯ ರಚನೆ ಮಹಡಿ ಶೈಲಿಯಲ್ಲಿತ್ತು. ಶತಮಾನದ ವರ್ಷ ಶಾಲೆಗಾದ ಕಾರಣದಿಂದ ಮಕ್ಕಳಿಗೆ ಸಮಸ್ಯೆ ಆಗಬಾರದು ಎಂಬ ಕಾಳಜಿಯಿಂದ ಮಹಡಿಯನ್ನ ಇತ್ತೀಚೆಗೆ ತೆಗೆಯಲಾಗಿತ್ತು. ಬಳಿಕ ಒಂದಷ್ಟು ಖರ್ಚು ಮಾಡಿ ಶಾಲೆ ಅಭಿವೃದ್ಧಿ ಮಾಡಲಾಗಿದೆ. ಸ್ಥಳೀಯರು, ಸಂಘಟನೆಗಳು, ಹಳೆ ವಿದ್ಯಾರ್ಥಿಗಳು ಶ್ರಮದಾನವನ್ನ ಮಾಡಿ ಶಾಲೆಯ ನೆನಪು ಸಂರಕ್ಷಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಲವು ಸಾವಿರ ನೆನಪುಗಳನ್ನ ಹೊತ್ತಿರುವ ಶಾಲೆಯನ್ನ ಪ್ರಸಕ್ತ ಇರುವ ಹಾಗೆಯೇ ಸಂರಕ್ಷಿಸಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಬ್ರಿಟಿಷರ ಕಾಲದಲ್ಲಿ ಆರಂಭವಾದ ಶಾಲೆಯೆಂಬ ನೆನಪು ಮರೆಯಾಗದಿರಲಿ ಹಾಗೂ ಅದೆಷ್ಟು ಸಾವಿರ ಮಕ್ಕಳ ಬದುಕು ರೂಪಿಸಿದ ಶಾಲೆ ಸದಾ ನೆನಪಿನಲ್ಲಿ ಇರಲಿ ಎಂಬುದು ಕಾಳಜಿ. ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವ ಅಕ್ಷರ ದಾಸೋಹ ಯೋಜನೆ ಸರ್ಕಾರದ ವತಿಯಿಂದ ಇತ್ತೀಚಿನ ವರ್ಷಗಳಲ್ಲಿ ಆರಂಭವಾಗಿದ್ದು, ಆದರೆ ಶ್ರೀ ಚಂದ್ರನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದೆಷ್ಟು ವರ್ಷಗಳ ಹಿಂದೆಯೇ ಈ ಪರಿಕಲ್ಪನೆ ಜಾರಿಯಾಗಿತ್ತು. ದೂರದೂರಿನಿಂದ ಬರುವ ಅದೆಷ್ಟೋ ಮಕ್ಕಳಿಗೆ ಗಂಜಿ ಚಟ್ನಿ ನೀಡಲಾಗ್ತಾ ಇತ್ತು ಎಂದು ನೆನಪು ಮಾಡುತ್ತಾರೆ ಸ್ಥಳೀಯರಾದ ಡೊಂಬಯ್ಯ ಅರಳ ಅವರು. ಒಂದು ಉತ್ತಮವಾದಂತಹ ಶಾಲೆ, ಸುಮಾರು 110 ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇರುವಂತಹ ಈ ಶಾಲೆ ಹಿಂದೆ ಅನೇಕ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಜನೆಯನ್ನು ನೀಡಿದಂತಹ ಉತ್ತಮ ಶಾಲೆ. ಅಂತಹ ಶಾಲೆ ಇವತ್ತು ಇಲ್ಲಿ ಮುಚ್ಚಿದೆ ಅನ್ನುವಾಗ ಅನೇಕರಿಗೆ ಮನಸ್ಸಿನಲ್ಲಿ ನೋವುಗಳಿದೆ. ಆದ್ರೆ ಮುಚ್ಚುವುದಕ್ಕೆ ಅನೇಕ ಕಾರಣಗಳಿರ್ಬೋದು. ಆದ್ರೆ ಇದರ ಇತಿಹಾಸವನ್ನು ನೋಡಿದಾಗ ಈ ಶಾಲೆಯನ್ನು ಪ್ರಾರಂಭ ಮಾಡುವ ಮೊದಲು ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲಿಯೂ ಕೂಡ ಶಾಲೆಗಳಿರಲಿಲ್ಲ. ಸುಮಾರು 10-15 ಗ್ರಾಮಗಳಷ್ಟು ದೂರದವರೆಗೆ ಶಾಲೆ ಇಲ್ಲದಂತ ಆ ಸಂದರ್ಭದಲ್ಲಿ ಈ ಒಂದು ಛತ್ರದ ಈ ಪ್ರದೇಶದಲ್ಲಿ, ಅರಳ ಗ್ರಾಮದ ಈ ಪ್ರದೇಶದಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಿಕೊಂಡು ಅದನ್ನು ಮುನ್ನಡೆಸುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಸಂಗತಿ ಅಲ್ಲ. ಯಾಕೆಂತ ಹೇಳಿದ್ರೆ ಈ ಶಾಲೆಯನ್ನು ಪ್ರಾರಂಭ ಮಾಡಿದವರು ಇಲ್ಲಿನ ಪ್ರಮುಖರಾಗಿರುವಂತಹ ಗುಮ್ಮಣ್ಣ ಶೆಟ್ಟಿ ಅವರು. ಜೈನ ಮನೆತನದ ಒಂದು ವಿದ್ಯಾಸಂಸ್ಥೆಯಾಗಿ ಇದು ಬೆಳೆದು ಬಂದಿದೆ. ಹತ್ತಿರದಲ್ಲಿ ಚಂದ್ರನಾಥ ಸ್ವಾಮಿಯ ಒಂದು ಬಸದಿ ಇರುವುದರಿಂದ ಈ ಶಾಲೆಗೆ ಕೂಡ ಸ್ವಾಮಿ ಚಂದ್ರನಾಥ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂತ ಹೆಸರನ್ನು ಪಡೆದಿತ್ತು. ಇಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದಂತಹ ಮುತ್ತೂರು ಇರ್ಬೋದು, ಕುಲಾವಿರು ಇರ್ಬೋದು, ಕುಪ್ಪೆಪದ ಇರ್ಬೋದು, ಇರುವೈಲ್ ಇರ್ಬೋದು, ಅಥವಾ ಬಡಗಬೆಳ್ಳೂರು, ತೆಂಕಬೆಳ್ಳೂರು, ರಾಯಿ, ಕೊಯ್ಲಾ, ಅರಳ, ಪಂಜಿಕಲ್ಲು, ಕೂರ್ಯಾಳ, ಹೀಗೆ ಸುತ್ತಮುತ್ತಲ ಒಂದು 10-15 ಗ್ರಾಮಗಳ ವಿದ್ಯಾರ್ಥಿಗಳು ನಡ್ಕೊಂಡೇ ಈ ಒಂದು ವಿದ್ಯಾ ಸಂಸ್ಥೆಗೆ ಬಂದು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ಮಧ್ಯಾಹ್ನಕ್ಕೆ ಅವರು ಬೆಳಿಗ್ಗೆ ಬೇಗನೆ ಮನೆಯಿಂದ ಹೊರಡಬೇಕು, ಮಧ್ಯಾಹ್ನಕ್ಕೆ ಅವರಿಗೆ ಊಟದ ವ್ಯವಸ್ಥೆ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇಲ್ಲಿ ಏನು ನಾವೀಗ ಶಾಲೆಯಲ್ಲಿ ಬಿಸಿ ಊಟದ ವ್ಯವಸ್ಥೆ ಇದೆ, ಅದು 100 ವರ್ಷಗಳ ಹಿಂದೆಯೇ ಈ ಶಾಲೆಯಲ್ಲಿ ಇತ್ತು ಅನ್ನುವಂಥದ್ದು ತುಂಬಾ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ ಬಂದವರಿಗೆ ಮಧ್ಯಾಹ್ನ ಅವರು ಹಸಿದು ವಿದ್ಯಾಭ್ಯಾಸವನ್ನು ಪಡಿಬಾರದು ಅನ್ನೋ ಕಾರಣದಿಂದ ಇಲ್ಲಿ ಬಿಸಿಯೂಟ ಹಾಗೂ ಚಟ್ನಿಯನ್ನು ನೀಡಿ ಅವರಿಗೆ ಸಂಜೆಯವರೆಗೆ ವಿದ್ಯಾಭ್ಯಾಸ ಮಾಡುವಂತಹ ಅವಕಾಶವನ್ನು ಅವತ್ತು ಗುಮ್ಮಣ್ಣ ಶೆಟ್ಟಿ ಹಾಗೂ ಅವರ ನಂತರ ಅವರ ಮಗನಾಗಿರುವಂತಹ
ಧರ್ಮಪಾಲ ಶೆಟ್ಟಿ ಇರಬಹುದು, ಹಾಗೆಯೇ ಅವರ ಮುಂದಿನ ಪೀಳಿಗೆಯಾಗಿ ರಾಜೇಂದ್ರ ಶೆಟ್ಟಿ ಅವರು, ಇವರೆಲ್ಲ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಆದ್ರೆ ಕಾಲ ಚಕ್ರ ತಿರುಗಿದಂತೆ ಜನರೆಲ್ಲ ಬೇರೆ ಬೇರೆ ರೀತಿಯಾದಂತಹ ಒಂದು ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಅವರ ಈ ಶಾಲೆಯ ಪಕ್ಕದಲ್ಲೇ ಒಂದು ಸರ್ಕಾರಿ ಉರ್ದು ಶಾಲೆ ಇದೆ, ಹಾಗೆ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಇದೆ, ಎರ್ಮಾಳದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ, ಕಲ್ಲೇರಿಯಲ್ಲಿ ಕೂಡ ಒಂದು ಸರ್ಕಾರಿ ಶಾಲೆ ಇದೆ. ಹೀಗೆ ವಿದ್ಯಾರ್ಥಿಗಳು ಈ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೂಡ ಶಾಲೆಗಳು ಆರಂಭ ಆದ ಕಾರಣದಿಂದ ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದಾಗ ಈ ಶಾಲೆಯಲ್ಲಿ ಕೊನೆಯದಾಗಿ ಸುಮಾರು 25-30 ವಿದ್ಯಾರ್ಥಿಗಳಷ್ಟು ಮಾತ್ರ ಉಳ್ಕೊಂಡ್ರು. ಅವರಿಗೆ ಪೂರಕವಾಗಿ ಸರ್ಕಾರ ಆಗ ಒಂದು ಅನುದಾನಿತ ಶಾಲೆ ಆದ್ರೂ ಕೂಡ ಅಧ್ಯಾಪಕರನ್ನು ಕೊಡುವುದಕ್ಕೆ ಕಷ್ಟ ಸಾಧ್ಯ ಅನ್ನೋ ಕಾರಣದಿಂದ ಈ ಶಾಲೆಯನ್ನು ಮುಚ್ಚುವಂತಹ ಸ್ಥಿತಿಗೆ ಬಂತು. ಚಂದ್ರನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಛತ್ರ ಶಾಲೆಯಂತೆ ಕರೆಯುವುದು. ಯಾಕೆಂದ್ರೆ ದೂರದಿಂದ ಬರುವ ಅದೆಷ್ಟೋ ಮಕ್ಕಳಿಗೆ ಆಶ್ರಯ ನೀಡುತ್ತಿದ್ದ ಶಾಲೆಯಿತು. ಶಾಲೆ ನಡೆಸುತ್ತಿದ್ದ ಕುಟುಂಬಕ್ಕೆ ಸಂಬಂಧಿಸಿ ಮನೆಯ ವ್ಯಾಪ್ತಿಯಲ್ಲಿಯೇ ಛತ್ರದ ಪರಿಕಲ್ಪನೆ ಜಾರಿಗೊಳಿಸಲಾಗಿತ್ತು. ಮಕ್ಕಳು ಇಲ್ಲೇ ಉಳಿದು ಶಿಕ್ಷಣ ಪಡೆಯುತ್ತಿದ್ರು. ಗ್ರಾಮೀಣ ಭಾಗದಲ್ಲಿ ಇದು ಹೊಸ ಅವಕಾಶವನ್ನ ತೆರೆದಿಟ್ಟಿತ್ತು. ಮೂಲರಪಟ್ನ ಸುತ್ತಮುತ್ತ ವರ್ಷದಿಂದ ವರ್ಷಕ್ಕೆ ಹೊಸ ಶಾಲೆಗಳು ಬರುತ್ತಿದ್ದಂತೆ ಶತಮಾನದ ಹಳೆಯ ಚಂದ್ರನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗ್ತಾ ಬಂತು. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾದಂತೆ ಶಿಕ್ಷಕರನ್ನ ನೀಡಲು ಸಾಧ್ಯವಿಲ್ಲ ಎಂದು ಸರ್ಕಾರ ತಿಳಿಸಿತ್ತು. ಇದೆಲ್ಲವೂ ಜೊತೆಯಾದ ಕಾರಣದಿಂದ ಶಾಲೆ ಅನಿವಾರ್ಯ ಕಾರಣದಿಂದ ಬಾಗಿಲು ಹಾಕುವ ಪರಿಸ್ಥಿತಿಗೆ ಎದುರಾಯಿತು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.